ವಾಗಿ ಸಾಯ್ತಾರೆ, ದೊಡ್ಡ ದುರಂತ. ತದನಂತರ ನೋಡೋದಾದರೆ ಪರಮೇಶ್ವರ್ ಆಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳೋದಾದರೆ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದೆ ಕಾಂಗ್ರೆಸ್ ಸರ್ಕಾರ. ಆದರೆ ಅವ್ರಿಗೆ ಪ್ರಮುಖವಾದ ವೋಟ್ ಬ್ಯಾಂಕ್ ನಾವೇ ಆಗಿದ್ದೀವಿ. ಓಟಿಗೆ ಮಾತ್ರ ನಾವು ಬೇಕು, ಆದರೆ ನಮ್ಮನ್ನು ತುಳಿತಾ ಇದ್ದಾರೆ. ಈಗ ಎಚ್.ಸಿ. ಮಾದೇವಪ್ಪ ಅವರು ಇದ್ದಾರೆ, ನನಗೆ ಮುಖ್ಯಮಂತ್ರಿ ಕೊಡಿ ಅಂತ. ನಾವು ಬರೀ ರಿಸರ್ವೇಷನಲ್ಲಿ ಮುಖ್ಯಮಂತ್ರಿ ಕೇಳ್ತಾ ಇಲ್ಲ, ಆ ಸ್ಥಾನಮಾನ ನಡೆಸೋ ಕೆಪಾಸಿಟಿ ಇದೆ, ಅಷ್ಟು ಜ್ಞಾನವಂತರಾಗಿದ್ದೇವೆ, ವಿದ್ಯಾವಂತರಾಗಿದ್ದೇವೆ. ಇಷ್ಟು ವರ್ಷಗಳಿಂದ ನಾವು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೇವೆ ದಕ್ಷವಾಗಿ. ನಮಗೆ ಮುಖ್ಯಮಂತ್ರಿ ಕೊಡಿ, ನಮ್ಮ ಸಮುದಾಯಕ್ಕೆ ಏನು ಬೇಕೋ ಆ ರೀತಿ ನಾವು ಸಮಗ್ರವಾಗಿ ನಾವು ಅವ್ರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈಗ ನಾಯಕರು ನಾವು ಹೇಳೋದು ನೋಡಿದ್ರೆ ಹೆಚ್ಚಾಗಿ ಪ್ರಬಲ ಜಾತಿಗಳು, ಲಿಂಗಾಯತ ಮತ್ತು ಒಕ್ಕಲಿಗ ಈ ಸಮುದಾಯದವರೇ ಹೆಚ್ಚು ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ನಾವು ಅವಕಾಶ ಕೇಳಿದಾಗ ಅವ್ರು ನಮಗೆ ಕೊಡೋದಕ್ಕೆ ಮುಂದೆ ಬರ್ತಾರಲ್ಲ. ಈಗ ನೀವು ಒಂದು ಪ್ರಶ್ನೆ ಕೇಳ್ತೀರಾ, ಯಾರು ಮುಖ್ಯಮಂತ್ರಿ ಆಗೋದು ಒಳ್ಳೆಯದು ಅಂತ. ಮೊದಲನೇದಾಗಿ ನಮಗೆ ಖರ್ಗೆ ಸಾಹೇಬರಾದರೆ ಒಳ್ಳೆಯದು, ಎರಡನೇದಾಗಿ ಪರಮೇಶ್ವರ್ ಇದ್ದಾರೆ, ಮೂರನೇದಾಗಿ ಎಚ್.ಸಿ. ಮಾದೇವಪ್ಪ ಅವರಿದ್ದಾರೆ, ಇನ್ನೂ ಅನೇಕರು ದಕ್ಷ ಕಾರ್ಯನಿರ್ವಹಿಸಿದ ಸಚಿವರಿದ್ದಾರೆ ನಮ್ಮ ಸಮುದಾಯದವರು. ಅವ್ರು ಕೊಡಬೇಕು ಅಂತ ನಾವು ಒಕ್ಕಲಾಗಿ ಕೇಳ್ಕೊಳ್ತೀವಿ. ಕಾರಣ ಯಾಕೆ ಅಂತ ಹೇಳೋದಾದರೆ ಇಷ್ಟು ದಿನ ದಲಿತ ಸಮುದಾಯನ ಒಂದೇ ಆಗಿತ್ತು, ಆದರೆ ಪ್ಲಾನ್ ಮಾಡಿ ವಿಭಾಗ ಮಾಡಿದ್ರು, ಒಳ ಮೀಸಲಾತಿ ತಂದು ಎರಡು ಮಾಡಿಬಿಟ್ರು, ಎಡಗೈ ಬಲಗೈ ಅಂತ. ಅಂದರೆ ಇದರದೇ ಇರೋ ಹುನ್ನಾರ ಏನು ಅಂತ ಹೇಳೋದಾದರೆ ಈ ದಲಿತ ಸಮುದಾಯ ಒಟ್ಟಾಗಿರಬಾರ್ದು, ಇವರು ಯಾವಾಗಲೂ ಇಬ್ಬರಾಗಿದ್ದರೆ ಇವ್ರನ್ನ ನಾವು ತಡೆಗಟ್ಬೋದು ಅಂತ. ಯಾಕಂದರೆ ಇದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು CM ಆದಾಗ ಮಾದಿಗ ದಂಡೋರ, ಮಾಲ ಮತ್ತು ಮಾದಿಗ ಅಂತ ವಿಭಜನೆ ಮಾಡಿದ್ರು. ಸೊ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಇವ್ರನ್ನ ಹೊಡೆಯೋದಕ್ಕೆ ಅದು ಒಳ್ಳೆಯದೇ. ಅವ್ರಿಗೆ ಏನಿದೆಯೋ ಅವರ ಮೂಲಭೂತ ಹಕ್ಕುಗಳಲ್ಲಿ ಅವ್ರಿಗೆ ಏನು ರಿಸರ್ವೇಷನ್ ಇದೆಯೋ ಅದು ತಗೊಳ್ಳಿ. ಆದರೆ ಮುಖ್ಯಮಂತ್ರಿ ಅಂತ ಕೇಳೋವಾಗ ಮಾದಿಗರಾಗಿರ್ಬೋದು, ವಲಯ ಆಗಿರ್ಬೋದು, ಇತರೆ ಪರಿಶಿಷ್ಟ ಜಾತಿ ಸಮುದಾಯಗಳಿರ್ಬೋದು, ಎಲ್ಲರೂ ಕೇಳಿ ಏಕಮನಸ್ಸಿನಿಂದ ಒಬ್ಬನ್ನ ಮುಖ್ಯಮಂತ್ರಿ ಪ್ರತಿನಿಧಿಯಾಗಿ ನೇಮಿಸ್ಬೋದು. ಈಗಾಗಲೇ ನಾವು ನೋಡಿರೋವಾಗ 2.5 ವರ್ಷ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ತಗೊಂಡು 2.5 ವರ್ಷ ಮಾದಿಗ ಸಮುದಾಯದ ಮುಖ್ಯಮಂತ್ರಿ ಇರಲಿ, 2.5 ವರ್ಷ ವಲಯ ಸಮುದಾಯದ ಮುಖ್ಯಮಂತ್ರಿ ಇರಲಿ ಅನ್ನೋದೇ ನಮ್ಮ ಆಶಯ. ಇದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ. ಸಂವಿಧಾನ ಹಕ್ಕು ಏನಿದೆಯೋ ಅದನ್ನು ನಾವು ಮನಸ್ಸಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ ಅಂತ ಹೇಳ್ತೀವಿ. ಜೈ ಭೀಮ್, ಜೈ ಸಂವಿಧಾನ.